ಎಪ್ಪತ್ತೊಂಬತ್ತನೇ ಮನೆ ಈಗಾಗಲೇ ಹಿರಿಯರಾದ ಮಹಾಬಲೇಶ್ವರ ಅವರು ಮತ್ತೆ ಡಾಕ್ಟರ್ PV ಭಂಡಾರಿ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ವ್ಯವಸ್ಥೆ ಮಾಡಿ ಮಾರ್ಕ್ ಕೇಳುವಾಗ ಆಶ್ಚರ್ಯ ಆಯ್ತು, ವಿದ್ಯಾಭೂಷಣಕ್ಕೆ ಅರ್ಜಿ ಹಾಕಿರ್ಲಿಲ್ಲ, PUC ಆಗಿದೆ ಆಲ್ರೆಡಿ. ಕಡೆಗೆ ಅವನನ್ನ 2ನೇ ವರ್ಷದಲ್ಲಿ ಅವನನ್ನು ನಾವು ಸೇರಿಸಿಕೊಂಡು ಮನೆಗೆ ಬಂದು ಭೇಟಿ ನೀಡಿದಾಗ ಇಲ್ಲಿ ಮನೆ ಪೂರ್ತಿ ದುಸ್ಥಿತಿಯಲ್ಲಿತ್ತು. ಇದು ಯಾವುದು ಇರ್ಲಿಲ್ಲ, ಈ ಪೋರ್ಷನ್ ಯಾವುದು ಇರ್ಲಿಲ್ಲ. ಹಿಂಬದಿ ಪೋರ್ಷನ್ ಒಂದು ಸಣ್ಣ ತಗಡಿನ ಮಾಡಿನಲ್ಲಿ ಒಳಗೆ ಹೋದ್ರೆ ತಲೆಗೆ ತಾಗ್ತದೆ ಅಂತ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಜೀವನ ನಡೆಸಿತ್ತು. ಹಾಗೆ ಆ ಮನೆಯನ್ನು ನಾವು ಕೈಗೆತ್ತಿಕೊಂಡೆವು. ಇರುವಾಗ ನಮ್ಗೆ ಒದಗಿ ಬಂದವರು ಬೈಕಾಡಿ ಕುಟುಂಬಸ್ಥರಾದ ಮಹಾಬಲೇಶ್ವರ ರಾಯರು. ಈಗಾಗಲೇ ಬೈಕಾಡಿ ಕುಟುಂಬಸ್ಥರು 2 ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಇದು 3ನೇ ಮನೆ ಈಗ ಅವರಿಂದ. ಇನ್ನೊಂದು ಮನೆ ಆಶ್ವಾಸನೆ ನಮಗೆ ದೊರಕಿದೆ ಈಗ. ಹಾಗೆ ಈ ಪರಿಸರದಲ್ಲೇ ಅವರಿಗೆ ಮನೆ ನಿರ್ಮಿಸಿಕೊಡುವ ಭಾಗ್ಯ ಒದಗಿ ಬಂದಿದೆ. ಅದು ನಮ್ಮ ವಿದ್ಯಾಪೋಷಕನ ಮಕ್ಕಳ ಭಾಗ್ಯವೂ ಹೌದು. ಯಾಕಂದ್ರೆ ಒಂದು ಸುಶಿಕ್ಷಿತ ಕುಟುಂಬದಿಂದ ನಿಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಬೈಕಾಟಿ ಕುಟುಂಬಸ್ಥರಿಂದ ನಿರ್ಮಿಸಿಕೊಡುವುದಂದ್ರೆ ಅದು ನಮಗೆ ತುಂಬಾ ಖುಷಿಯ ಸಂಗತಿ, ಕಲಾರಂಗಕ್ಕೂ ಹೆಮ್ಮೆಯ ಸಂಗತಿ. NPC ಮಣ್ಣೂರಿನಲ್ಲಿ ಓದ್ತಿದ್ದೇನೆ. ನಾನು ಮೊದಲಿಗೆ ಡಾಕ್ಟರ್ ಮಹಾಬಲೇಶ್ವರ ಅವರಿಗೆ ಧನ್ಯವಾದ ತಿಳಿಸ್ತೇನೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಐಷಾರಾಮಿ ಹೋಟೆಲ್ಗಳು ಆಚರಿಸ್ತಾರೆ. ಆದ್ರೆ ನೀವು ನಮಗೆ ಈ ಸುಂದರವಾದ ವಿಶ್ವ ಸರಸ್ವತಿ ಎಂಬ ನಿಮ್ಮ ತಂದೆ ತಾಯಿಯ ಸ್ಮರಣೆಯಾಗಿ ನಮಗೆ ಮನೆ ಮಾಡಿಕೊಟ್ಟಿದ್ದೀರಾ ಸರ್. ನಿಮಗೆ ಎಂದಿಗೂ ನಾನು ಚಿರಋಣಿಯಾಗಿರುತ್ತೇನೆ. ವಿದ್ಯಾಪೋಷಕ ಸಂಸ್ಥೆಯ ಬಗ್ಗೆ ಹೇಳುವುದಂದ್ರೆ, ಈ ಸಂಸ್ಥೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ಸಂಸ್ಥೆ ಒಂದು ಕುಟುಂಬವಿದ್ದಂತೆ. ಆ ಕುಟುಂಬಕ್ಕೆ ನಾನು ಒಬ್ಬ ವ್ಯಕ್ತಿ ಸೇರಿದ್ರಿಂದ ನನಗೆ ಖುಷಿಯ ಸಂಗತಿ. ಈ ಕುಟುಂಬದ ಸದಸ್ಯರು ಹಲವಾರು ಹೊರ ದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರ ಪ್ರಗತಿಗೆ ಕಾರಣ ವಿದ್ಯಾಪೋಷಕ ಸಂಸ್ಥೆ ಎಂದು ಹೇಳಿರುವುದು ನಾನು ಕ್ಯಾಂಪ್ ನಲ್ಲಿ ತಿಳಿದುಕೊಂಡೆ. ನನ್ನ ಮನೆಯ ಬಗ್ಗೆ ಹೇಳುವುದಾದರೆ, ನಾವು ಮೊದಲು ಚಿಕ್ಕವನಿದ್ದಾಗ ಒಂದು ಅಡಿಗೆ ಮನೆ, ಒಂದು ರೂಮ್ ಹಾಗೂ ಹಾಲ್ ಅನ್ನು ಕಟ್ಟಿಕೊಂಡಿದ್ದೆವು. ಆದರೆ ಅದು ಸಂಪೂರ್ಣ ಓಪನ್ ಆಗಿತ್ತು. ನಾಯಿಗಳು ಬರ್ತಿದ್ವು. ನಮ್ಮ ಮನೆಯಲ್ಲಿ 2 ವರ್ಷಗಳ ಕಾಲ ಕರೆಂಟ್ ಇರಲಿಲ್ಲ. ನಾವು ಲೈಟ್ ಗಳನ್ನು ಬಳಸಿ ಓದುತ್ತಿದ್ದೆವು. ನನ್ನ ತಂಗಿ ಹುಟ್ಟಿದ ನಂತರ ಸೋಲಾರ್ ಅನ್ನು ಅಳವಡಿಸಿಕೊಂಡೆವು. ಅದು ನನ್ನ ದಡಮ್ಮ ಅವರ ಸಂಘದಿಂದ ಅಳವಡಿಸಿಕೊಂಡೆವು. ಹೀಗೆ ನಮಗೆ ಕರೆಂಟ್ ಬಂದಿರುವುದು 4 ವರ್ಷಗಳ ಹಿಂದೆ ಅಷ್ಟೇ. ಆದರೂ ಕರೆಂಟ್ ಬಂದ ತಕ್ಷಣ ನಮ್ಮ ಮನೆಗೆ ಶೆಡಿಲ್ ಬಡಿದು ಕರೆಂಟ್ ಮತ್ತು ಸೋಲಾರು ಹಾಗೂ ಮನೆಗಳು ಶಿಥಿಲಗೊಂಡವು. ಇದರ ಬಗ್ಗೆ ನಾನು ವಿದ್ಯಾಪೋಷಕ ಸಂಸ್ಥೆ ನೋಡಿದಾಗ ಸಂಸ್ಥೆಯವರು ನನಗೆ ಮನೆಯನ್ನು ಸರಿ ಮಾಡಿಕೊಡುವುದಾಗಿ ತಿಳಿಸಿದಾಗ ನನಗೆ ತುಂಬಾ ಖುಷಿ ಆಯಿತು. ನನ್ನ ತಂದೆ ಬಗ್ಗೆ ಹೇಳಿದರೆ, ನನ್ನ ತಂದೆಗೆ ದಮ್ಮು ಮತ್ತು ನಿದ್ರೆ ಸಮಸ್ಯೆ ಇರೋದ್ರಿಂದ ಅವರು 6 ತಿಂಗಳು ಕೆಲಸಕ್ಕೆ ಹೋಗ್ಲಿಲ್ಲ. ಹಾಗೆ ನನ್ನ ತಾಯಿಗೂ ಹುಷಾರಿಲ್ಲ. ಮತ್ತೊಮ್ಮೆ ಹೇಳೋದಾದ್ರೆ ನಾನು S. ವೆಂಕಟೇಶ್ವರ ಸರ್ ಮತ್ತು ಡಾಕ್ಟರ್ ಮಹಾಬಲೇಶ್ವರ ಸರ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕೆಂದ್ರೆ ಇವರಿಬ್ಬರು ನನಗೆ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಸರ್, ನಿಮ್ಮಿಂದ ನಾನು ಪ್ರೇರಿತನಾಗಿ ಇನ್ನೊಂದು ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣದಲ್ಲಿ ಸಹಾಯ ಮಾಡಲು ಯಶಸ್ವಿಗೊಳ್ಳುತ್ತೇನೆ ಎಂದು ಹೇಳ್ತೇನೆ ಸರ್. ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಇಷ್ಟು ಸುಂದರವಾದ ಮನೆ ಮಾಡಿಕೊಟ್ಟುವಲ್ಲಿ ಗಂಗಾಧರ್ ಸರ್ ಮತ್ತು ಮುರಳಿ ಸರ್ ಪ್ರಾಮುಖ್ಯತೆ ಹೆಚ್ಚಿದೆ. ಹಾಗೆ ನಮ್ಮ ಶಾಲೆಯ HM ನವರು ತುಂಬಾ ಕಷ್ಟಪಟ್ಟು ನನಗೆ ಇದರ ಬಗ್ಗೆ ಹೇಳಿದ್ರು. ಹಾಗೆ ನಮ್ಮ ಶಿವಣ್ಣನ ಮೇಸ್ತ್ರಿ ಅವರು ತುಂಬಾ ಚೆನ್ನಾಗಿ ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಸೊ ಅವರಿಬ್ಬರ ನೆನಪಿಗೆ ಈ ಹೆಸರು ವಿಶ್ವ ಸರಸ್ವತಿ ಅಂತ ಇಟ್ಟಿರೋದು. ಇನ್ನೊಂದು ಅರ್ಥ ವಿಶ್ವ ಸರಸ್ವತಿ ಅಂದ್ರೆ ವಿಶ್ವದೆಲ್ಲೆಡೆ ಸರಸ್ವತಿಯ ಒಂದು ಕೃಪೆ ಇರಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸಾಕ್ಷರರಾಗಬೇಕನ್ನುವಂತಹದ್ದು ಶಿಕ್ಷಣ ಕ್ಷೇತ್ರದ ಒಬ್ಬನಾಗಿ ನನ್ನ ಒಂದು ಅಭಿಪ್ರಾಯ. ಹಾಗೆ ಇವತ್ತು ಈ ಮನೆಯಲ್ಲಿ ಭಾಸ್ಕರ್ ಅವರಿಗೆ ನೆಮ್ಮದಿ ಸಿಕ್ಕಲಿ, ಜ್ಯೋತಿಯವರ ಬದುಕು ಸುಖಮಯವಾಗಲಿ, ಸುಚಿತ್ರ ಇನ್ನೂ ಚೆನ್ನಾಗಿ ಓದ್ಲಿ, ಪ್ರಜ್ವಲ್ ಹಲವಾರು ಕನಸುಗಳನ್ನು ಇಟ್ಕೊಂಡಿದ್ದಾನೆ, ಅವನು ಇನ್ನೂ ಎತ್ತರಕ್ಕೆ ಏರ್ಲಿ. ಒಂದು ಭಾವನೆ ಇರ್ಬೇಕೇನಂದ್ರೆ, ಇವರಿಗೆ ವಿದ್ಯಾಪೋಷಕ್ ಇನ್ನು ಮುಂದೆ ಸದಾ ಬೆಂಬಲವಾಗಿರುತ್ತೆ. ಯಾವುದೇ ಕಷ್ಟ ಬಂದರೂ ಕೂಡ ಅಂಜದೇನೆ, ಎದೆಗೊಂದದೆ, ಅಳುಕದೇನೆ ಧೈರ್ಯದಿಂದ ಮುನ್ನುಗ್ಗಿದರೆ ಸದಾ ಬೆಂಬಲವಾಗಿ ವಿದ್ಯಾಪೋಷಕ್ ಇರುತ್ತೆ. ಈ ಭಾವನೆ ಪ್ರಜ್ವಲ್ ಮನಸ್ಸಲ್ಲಿ ಇರಲಿ, ಬಹಳ ದೊಡ್ಡ ಸಾಧನೆ ಮಾಡಲಿ. ಮತ್ತು ಎತ್ತರದಲ್ಲಿ ಏರಿ ನಿಂತಾಗ ಹಿಂದಿನ ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳಿ ಮತ್ತು ಕಷ್ಟದಲ್ಲಿರುವವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೆರವಾಗಿ ಅಂತ ಹೇಳ್ತಾ ಎಲ್ಲ ಶುಭವನ್ನು ಈ ಕುಟುಂಬಕ್ಕೆ ಕೋರಿ
ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಕಷ್ಟದಲ್ಲಿ ಮುಂದೆ ಬಂದವ. ರಾಮನಗರದಲ್ಲಿ ದೊಡ್ಡಪ್ಪನ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ SLC ಓದಿ ಆನಂತರ ಉಡುಪಿ ಬಂದು ಕಾನೂನು ಮಠದಲ್ಲಿ ಇದ್ದು ಬೋರ್ಡಿಂಗ್ ಶಾಲೆ ಊಟ ಮಾಡಿ ಕಲ್ತಿದ್ದಾನೆ. ಅವನಿಗೆ ಏನಂದ್ರೆ ಒಂದು ಗುರಿ, ತಾನು ಮುಂದೆ ಹೋಗಲೇಬೇಕು ಅಂತ ಆ ಸಾಧನೆ ಮಾಡಿ ಗೆದ್ದಿದ್ದಾನೆ. ಅವನಿಗೆ ನಾನು ಅದ್ರ ಬಗ್ಗೆ ನನಗೆ ಹೆಮ್ಮೆ ಉಂಟು. ಅವನು ಇರುವ ಸಾಧನೆ ನಾನು ಈ ಪ್ರಜ್ವಲ್ ಈಗ ಅದೇ ಹೇಳ್ತೇನೆ, ಮುಂದೆ ನೀನು ಕೂಡ ಇದೇ ರೀತಿ ಮಾಡಿ. ಆವಾಗ ನಮಗೆ ಯಾವಾಗೂ ಸವಲತ್ತು ಇರಲಿಲ್ಲ, ಈಗ ಕಲಿಯುವ ಮಕ್ಕಳಿಗೆ ಒಳ್ಳೆ ಸವಲತ್ತು ಇದೆ. ಅದರಿಂದ ಅದನ್ನೆಲ್ಲ ಸದುಪಯೋಗಪಡಿಸ್ಕೊಂಡು ಮುಂದೆ ಹೋಗಬೇಕು. ಮಹಾಬಲೇಶ್ವರ ಬಗ್ಗೆ ಬಹಳ ಹೆಮ್ಮೆಯಿಂದ ನಾನು ಮಾತಾಡಿ ಎರಡು ಮಾತು. ಮುಖ್ಯವಾಗಿ ಏನು ರೋಟಿ ಕಪಡ ಅವ್ರ ಮಕಾನ್, ಇದು ಮೂರು ಮುಖ್ಯವಾಗಿ ಬೇಕಾಗಿರುವಂತದ್ದು. ಇದನ್ನು ಯಾರೇ ಮಾಡಿ ಕೊಟ್ರು ಅದು ನಿಜವಾಗ್ಲೂ ಶ್ರೇಷ್ಠವಾದ ಕೆಲಸ. ಆದ್ರೆ ಆ ಕೆಲಸವನ್ನ ಯಾವುದೇ ಒಂದು ಪ್ರಚಾರ ಇಲ್ಲದೆ ಅಥವಾ ಯಾವುದೇ ಒಂದು ಸೆಲ್ಫಿಶ್ ಇದು ಮೋಟಿವ್ ಇಲ್ಲದೆ ಮಾಡಿಕೊಂಡು ಬಂದಿದ್ದಾರೆ ಈ ಸಂಸ್ಥೆಯವರು. ಮತ್ತು ಅದರ ಜೊತೆಗೆ ಈ ಮಕ್ಕಳ ದೈಹಿಕ ಮಾನಸಿಕ ಅಭಿವೃದ್ಧಿಗಾಗಿ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿ ವಿದ್ಯಾಪೋಷಕ್ ಕೂಡ ಒಂದು. ಸೊ ಇವರ ಈ ಒಂದು ಈಗಾಗಲೇ ಹೇಳಿದ ಹಾಗೆ ಇದು 2ನೇ ಕಾರ್ಯಕ್ರಮ ನಾನು ಭಾಗವಹಿಸ್ತಾ ಇರುವುದು. ನಾನು ನೋಡಿದ ಹಾಗೆ ಈ ತರ ನಿಜವಾಗ್ಲೂ ಅಗತ್ಯ ಇರುವ ವ್ಯಕ್ತಿಗಳನ್ನ ಬಹಳ ಚೆನ್ನಾಗಿ ಅವರು ಮೌಲ್ಯಮಾಪನವನ್ನ ಮಾಡಿ ಅವರಿಗೆ ಅಗತ್ಯವಿರುವಂತಹ ಒಂದು ಮನೆಯನ್ನ ಕಟ್ಟಿ, ಬಹುಶಃ ಒಂದು ಒಳ್ಳೆಯ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಮುಂದೆ ಮುಂದೆ ಸಮಾಜದ ಪರವಾಗಿ ಈ ತರ ಅಹರ್ನಿಶಿಯಾಗಿ ದುಡಿತಾ ಇರ್ತಕ್ಕಂಥ ಯಕ್ಷಗಾನ ಕಲಾರಂಗ ಸದಸ್ಯರಿಗೆ ಮತ್ತೆ ವಿದ್ಯಾಪೋಷಕ ಸಮಿತಿಯ ಎಲ್ಲಾ ಸದಸ್ಯರಿಗೆ ನನಗೆ ಒಂದು ಆಶಾದಾಯಕ. ಇದು ಇಷ್ಟೊಂದು ಜನ ಶಿಕ್ಷಕರು ಪಾಲ್ಗೊಳ್ಳುವಂಥದ್ದು, ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂಥದ್ದು, ಮತ್ತೆ ಯಾರೋ ಸಮಾಜದ ಮುಖಂಡರು ಪಾಲ್ಗೊಳ್ಳುವಂಥದ್ದು ಒಳ್ಳೆ ಕೆಲಸ ಆಗ್ತಾ ಇದೆ. ಇದೇನ್ ಸಣ್ಣ ಕೆಲಸ ಅಲ್ಲ ಅಂತ ಹೇಳಿ ವಾಪಸ್ ಬದುಕಿಗೆ ಒಂದು ಆಶಾದಾಯಕ ವಿಚಾರಗಳನ್ನು ನೀಡುವಂತಹ ಇಂಥ ಘಟನೆಗಳು ನಮಗೆ ಅನುಭವಿಸ್ಲಿಕ್ಕೆ ಇವತ್ತು ಸಿಕ್ಕಿದೆ. ಅದಕ್ಕೆ ಕಾರಣೀಕರ್ತರಾದಂತಹ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರ ಎಲ್ಲಾ ಕುಟುಂಬದವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವಂದಿಸ್ತೇನೆ. ಈ ಒಂದು ಸಂಸ್ಥೆ ಮಾಡ್ತಿರೋದು ಬಹಳ ಒಳ್ಳೆಯ ಕೆಲಸ. ಮತ್ತೆ ಇದ್ರೊಟ್ಟಿಗೆ ನಾವು ಕೂಡ ಈ ತರ ಒಂದು ಸಹಾಯವನ್ನು ಮಾಡ್ತೇವೆ ಅಂತ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಮಾಡುವಂತ ಒಂದು ಸನ್ನಿವೇಶ ಬಂದಿದೆ ಇವತ್ತು. ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಅಪ್ಪ ಹೇಳಿದಾಗೆ ಶಿಕ್ಷಣ ಎನ್ನುವುದು ಎಲ್ಲರಿಗೂ ಮಹತ್ವವಾದದ್ದು. ಇದೇ ತರ ಮುಂದುವರಿಬೇಕು, ಚೆನ್ನಾಗಿ ಓದ್ಬೇಕು, ಒಳ್ಳೇದಾಗ್ಬೇಕು ಅಂತ ನಾನು ನಿಮ್ಗೆ ವಿಶೇಷ ಹೇಳ್ತೇನೆ. ಸೊ ಚೆನ್ನಾಗಿ ಓದಿ, ನಿಮ್ಮ ಪ್ರಜ್ವಲ್ ಅಂತ ಹೆಸರಿದೆ, ನಿಮ್ಮ ಎಜುಕೇಶನ್ ಕೂಡ ಇನ್ನು ಉಜ್ವಲವಾಗಿ ಬೆಳಿಲಿ ಅಂತ ನಾನು ನಿಮ್ಗೆ ವಿಶೇಷ ಹೇಳ್ತೇನೆ. ಹಾಗೆ ಸುಚಿತ್ರಾ ಕೂಡ ಚೆನ್ನಾಗಿ ಓದಿ ಮುಂದೆ ಬೆಳಿಬೇಕು, ಚೆನ್ನಾಗಾಗ್ಬೇಕು, ಒಳ್ಳೆಯ ಮಹತ್ತರವಾದ ಸ್ಥಾನವನ್ನು ಪಡಿಬೇಕು ಶಿಕ್ಷಣ ರಂಗದಲ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೆ ಇದೊಂದು ಒಳ್ಳೆಯ ಹೇಳ್ಬೇಕಾದ್ರೆ 79ನೇ ಸ್ವಾತಂತ್ರ್ಯ ಮಹೋತ್ಸವದಲ್ಲಿ 79ನೇ ಮನೆ ಹಾಗೆ ಅದೊಂದು ಆಕ್ಚುಲಿ ಇನ್ವಿಟೇಷನ್ ಬಂದಾಗ ಅದನ್ನ ನಾನು ಹುಡುಕಿದಂತ ಒಂದು ವಿಷಯ. ಸೊ ಹಾಗಾಗಿ ಒಂದು ಖುಷಿ ಆಗುತ್ತೆ ಇಂತ ಒಂದು ಸಂದರ್ಭದಲ್ಲಿ ಇಂತ ಒಂದು ಒಳ್ಳೆಯ ಕೆಲಸ ನಾವು ಮಾಡಕ್ಕೆ ಆಯ್ತು ಅಂತ. ಸೊ ಎಲ್ಲರಿಗೂ ಧನ್ಯವಾದಗಳು.